ಸಿ ಓಡಿ ಸಲಾಗ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಎಸ್, ಪಿ ಸಿ ಓಡಿ ಸಲಾಗ ನಮ್ಮ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಆಕತಿ, ಶರೀರ ಒಳಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಕತಿ. ಅದರಿಂದ ಅನ್ಓವ್ಯುಲೇಷನ್ ಅಂದ್ರೆ ಸ್ತ್ರೀ ಬೀಜ ಯಾವಾಗ ರಿಲೀಸ್ ಆಗ್ಬೇಕ್ರಿ ಆ ಟೈಮ್ ಆಗಂಗಿಲ್ಲ. ಮತ್ತು ಹಿರ್ಸುಟಿಸಮ್ ಇರ್ತತಿ ಅಂದ್ರೆ ಕೂದಲ ಹೆಚ್ಚಿಗೆ ಇರ್ತತಿ. ಆಂಡ್ರೋಜೆನಿಸಮ್ ಅಂದ್ರೆ ಜೇಂಟ್ಸ್ ಹಾರ್ಮೋನ್, ಆಂಡ್ರೋಜನ್ ಹಾರ್ಮೋನ್ ಹೆಣ್ಮಕ್ಳ ಶರೀರ ಒಳಗೆ ಹೆಚ್ಚಿಗೆ ಇರ್ತತಿ. ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಕತಿ. ಇದು ಎಲ್ಲ ಕಾರಣದಿಂದ ಸ್ತ್ರೀ ಬೀಜ ರಿಲೀಸ್ ಆಗ್ಲಿಕ್ಕೆ ಕಷ್ಟ ಆಕತಿ. ಮತ್ತು ಪೂರ್ ಕ್ವಾಲಿಟಿ ಎಗ್ಸ್ ಏನ್ ತಯಾರಾಕತಿ ಅದು ಕ್ವಾಲಿಟಿ ಪಿ ಸಿ ಓಡಿ ಒಳಗೆ ಪೂರ್ ಕ್ವಾಲಿಟಿ ಇರ್ತತಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತತಿ. ಇದು ಎಲ್ಲ ಕಾರಣದಿಂದ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಕತಿ. ಇನ್ ಕೇಸ್ ಪ್ರೆಗ್ನೆನ್ಸಿ ಆದ್ರೆ ಇವ್ರ ಒಳಗೆ ಮಿಸ್ಕ್ಯಾರೇಜ್ ಆಗಕ್ಕೆ, ಅಬೋರ್ಷನ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತತಿ. ಅದಕ್ಕೆ ಪಿ ಸಿ ಓಡಿ ಒಳಗೆ ಇಫ್ ಯು ಆರ್ ಒಬೇಸ್ ಪಿ ಸಿ ಓಡಿ, ಫಸ್ಟ್ ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. 5 kg ವೇಟ್ ರಿಡ್ಯೂಸ್ ಮಾಡಿದ್ರೆ ನಿಮ್ದು 50% ಪ್ರಾಬ್ಲಮ್ ಸಾಲ್ವ್ ಆಕತಿ. ಅದಕ್ಕೆ ಇಫ್ ಯು ಆರ್ ಒಬೇಸ್ ಪಿ ಸಿ ಓಡಿ, ರಿಡಕ್ಷನ್ ಆಫ್ ದ ವೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಇದು ವಿಡಿಯೋ ಫಾರ್ವರ್ಡ್ ಮಾಡ್ರಿ.